ಇಲ್ಲ, ಕಾಲು ನೋವು ಸ್ವಲ್ಪ ಕೆಳಗಡೆ ಕಾಲು ನೋವೆಲ್ಲ ಹೋಗಿದೆ. ಎಷ್ಟು ವರ್ಷದಿಂದ? ಒಂದು 10 ವರ್ಷದಿಂದ ಇದ್ದು. 10 ವರ್ಷದಿಂದನೂ ಕಾಲು ನೋವು ಇತ್ತು ನಿಮಗೆ? ಇವಾಗ ಸರಾಕೆರೆ ಬಂದು ಎಷ್ಟು ದಿನ ಆಯ್ತಮ್ಮ? 22 ದಿವಸ ಆಯ್ತು. 22 ದಿನ ಆಯ್ತು. ಮೊದಲಿಗೆಲ್ಲ ಎಲ್ಲಿ ಹಾಸ್ಪಿಟ್ಲಿಗೆಲ್ಲ ತೋರಿಸಿದ್ರಾ? ಇಲ್ಲ, ತೋರಿಸಿಲ್ಲ. ಗುಳಿಗೆ ಒಂದು ನುಂಗ್ತಿದ್ದೆ, ಕಾಲು ನೋವಿಂದ, ಮಂಡೆ ನೋವಿಂದು. 2 ದಿನಕ್ಕೊಂದ್ಸಲ ಗುಳಿಗೆ ನುಂಗ್ತಿದ್ದೆ. BP ಗುಳಿಗೆ ನುಂಗ್ತಾ ಇದ್ದೀನಿ. BP ನಾರ್ಮಲ್ ಐತಂತೆ. ಈಗ ಮೊನ್ನೆ ಚೆಕ್ ಮಾಡಿಸಿದೆ. ಇವಾಗ ಕಾಲು ತೆಳಗಿನ ನೋವೆಲ್ಲ ಕಮ್ಮಿ ಆಗಿದೆ. ಮಂಡೆ ನೋವು ಇನ್ನೂ ಕಮ್ಮಿ ಆಗಿಲ್ಲ. ಥೆರಪಿ ಮಾಡೋದ್ರಿಂದ ನಿಮ್ಗೆ ಮಂಡೆ ನೋವು ಕಮ್ಮಿ ಆಯ್ತು? ಇದೆ ಮದರ್ ಫೇಶಿಯಲ್. ಎಷ್ಟು ಟೈಮ್ ಮಾಡಿರಾ ಮದರ್ ಸ್ಪೆಷಲ್? 3 ದಿನ ಮಾಡಿದ್ದೀನಿ. 3 ದಿನ ಮಾಡುವಾಗ ನಿಮ್ಗೆ ಏನಾಗಿದೆ? ಇವಾಗ ಮಂಡಿ ನೋವು ಸಹ ಇಲ್ಲ? ಮಂಡಿ ನೋವು ಇದೆ, ತೆಳಗಿಲ್ಲ. ಕಾಲೆಲ್ಲ ಭಾಳ ದಪ್ಪ ಇತ್ತು. ಮೀನು ಕಂಡ ಎಲ್ಲ ದಪ್ಪ ಇತ್ತು, ಅದು ಎಲ್ಲ ಕಮ್ಮಿ ಆಗಿದೆ. ಗ್ಯಾಸ್ಟ್ರಿಕ್ ಇಲ್ಲ ನನಗೆ. ಗ್ಯಾಸ್ಟ್ರಿಕ್ ಇಲ್ಲ. ಇವಾಗ ಮೊದಲಿಗೆಲ್ಲ ಹಾಸ್ಪಿಟ್ಲಿಗೆಲ್ಲ 1 ರೂಪಾಯಿ ಇನ್ನೂ ಖರ್ಚು ಮಾಡಿದ್ರ? ಹಾಸ್ಪಿಟ್ಲಿಗೆ ಹೋಗಿಲ್ಲ, ಬರೀ ಟ್ಯಾಬ್ಲೆಟ್ ಅಷ್ಟೇ. ಡೈಲಿ ಮಾತ್ರ ಟ್ಯಾಬ್ಲೆಟ್ ನುಂಗ್ತಿದ್ದೆ. ಇವಾಗ ಸರಾಕೆರಿಗೆ ಬಂದು ಎಷ್ಟು ದಿನ ಆಯ್ತಮ್ಮ? 20 ದಿನ ಆಯ್ತೇನಪ್ಪ. 20 ದಿನದಿಂದ ಎಷ್ಟು ಟ್ಯಾಬ್ಲೆಟ್ ನುಂಗ್ತಾ ಇದೀರಮ್ಮ? 20 ದಿವಸದಿಂದ 20 ದಿನ ಆಯ್ತಲ್ಲ, ಬಂದು ಜಾಸ್ತಿ ನುಂಗಿಲ್ಲ. 8 ದಿನಕ್ಕೆ ಒಂದು ನುಂಗ್ತಾ ಇದ್ದೀನಿ ನಾನು. ಡೈಲಿ ಇಲ್ಲ, 2 ದಿನಕ್ಕೆ ಒಂದ್ಸಲ ಒಂದರ ನುಂಗ್ತಿದ್ದೆ. ಮಾತ್ರ ಸರಾಕೆರೆ ಬಂದು 20 ದಿನ ಆದ್ಮೇಲೆ 8 ದಿನಕ್ಕೆ ಒಂದು ನುಂಗ್ತಾ ಇದ್ದೀನಿ. ಇವಾಗ ಮೊದಲಿಗೆಲ್ಲ ಮೆಡಿಸಿನ್ ನುಂಗಿ ಗುಣ ಆಗೋದು ಚೆನ್ನಾಗೋ, ಇವಾಗ ನ್ಯಾಚುರಲ್ ಆಗಿ ಗುಣ ಆಗೋದು? ಇಲ್ಲೇ ಗುಣ ಆಗೋದು ಚೆನ್ನಾಗಿ. ಮೆಡಿಸಿನ್ ನುಂಗ್ಲೇಬಾರ್ದು, ಅದೆಲ್ಲ ಕಿಡ್ನಿಗೆ ಪೆಟ್ಟು ಬೀಳುತ್ತೆ ಅಂತ ಹೇಳ್ತಿದ್ರು ನನಗೆ. ಕಿಡ್ನಿ ಪೆಟ್ಟು ಬೀಳ್ತೈತಿ, ಗುಳಿಗೆ ನುಂಗಬೇಡ, ಆಸ್ಪತ್ರೆಗೆ ಹೋಗು ಅಂತೇಳಿ. ನಮ್ಮ ಮಗ ಎಲ್ಲ ನಾನು ಹೋಗ್ತಿದ್ದಿಲ್ಲ, ಎದಿರಿ ಇಂಜೆಕ್ಷನ್ ಮಾಡಿಸ್ಕೊಂಡು ಅಭ್ಯಾಸ ಇಲ್ಲ, ಹೋಗ್ತಿದ್ದಿಲ್ಲ. ಇಲ್ಲಿ ಬಂದು ಸ್ವಲ್ಪ ಗುಣ ಆಗಿದೆ. ನಿದ್ದೆ ಬರ್ತೈತಿ, ತೆಲ್ನೋವು ಕಮ್ಮಿ ಆಗಿದೆ. ಸ್ವಲ್ಪ ಮಂಡೆಯಿಂದ ತೆಳಗೆ ಕಾಲು ಭಾಳ ದಪ್ಪ ಇದ್ವಾ, ಇದೆಲ್ಲ ಮೆತ್ತಗೆ ಐತಿ. ಈಗ ಗಟ್ಟಿ ಇತ್ತೆಲ್ಲ, ಗಟ್ಟಿ ಇತ್ತು. ಸ್ಮೂತ್ ಆಗಿದೆ. ಖುಷಿ ಆಗ್ತಿದೆ. ಮಂಡೆ ನೋವು ಹೋಗ್ಬೇಕು. ಅದನ್ನು ಸಹ ವೇಟ್ ಲಾಸ್ ಆಗಿರತ್ತಾನೆ ನೀವು? ಅದು ಸ್ವಲ್ಪ ಕಮ್ಮಿ ಆಗಿದೆ. ಮೊದಲಿಗೆ ತೂಕ ಮಾಡಿಸಿಲ್ಲಪ್ಪ ನಾನು ಯಾವಾಗೂ. ಮತ್ತೆ ಹೆಂಗ್ ಗೊತ್ತಾಯ್ತು ನೀವು? ಇದು ಡ್ರೆಸ್ಗಳು ಆಗ್ತಿದ್ದಿಲ್ಲ ನನಗೆ. ನಿಮ್ಗೆ ಏನಾಗ್ತಿರ್ಲಿಲ್ಲ? ಸರಾಕೆರೆ ಬರೋಕಿನ ಮುಂಚೆ ಡ್ರೆಸ್ನ ಆಗ್ತಿದ್ದಿಲ್ಲ. ಸರಾಕೆರೆ ಬಂದು ಬಜ್ಜು ಭಾಳ ಇತ್ತು, ದಪ್ಪ ಇತ್ತಲ್ಲ, ಡ್ರೆಸ್ ಆಗ್ತಾ ಇದೆ. ಸ್ವಲ್ಪ ಬಜ್ಜು ಕಮ್ಮಿ ಆಗಿದೆ. ಇವಾಗ ನಿಮ್ಮ ಮಕ್ಕಳೆಲ್ಲ ಏನಂತಿದಾರಮ್ಮ? ಸರಾಕೆರೆ ಬಂದಿರಲ್ಲ, ಇವಾಗೆಲ್ಲ ಇಷ್ಟೆಲ್ಲ ಗುಣ ಆಗಿದೆ ಅಲ್ಲ, ಏನು ಹೇಳ್ತಿದ್ದಾರೆ? ಏನು ಹೇಳ್ತಲ್ಲ, ನಾನು ಹೇಳಿಲ್ಲ ನನ್ನ ಮಗನಿಗೆ. ಅದೇ ಅಮ್ಮ ಅಲ್ಲೆಲ್ಲ ಹೋಗ್ಬೇಡ, ಏನೇನೋ ಆಗುತ್ತಂತೆ, ಸುಮ್ಮನೆ ಎದಕ್ಕೆ ಹೋಗ್ತೀಯಮ್ಮ ಅಂದಿದ್ದ ನಮ್ಮ ಮಗ. ಈಗ ಸ್ವಲ್ಪ ಇಲ್ಲ, ಕೇಳಿಲ್ಲ. ಹೊರಜನ್ನಮ್ಮ ಕರ್ಕೊಂಡು ಬಂದ್ಲ, ನಾನು ಬಂದೆ. ಅವಳಿಗೆ ಕಮ್ಮಿ ಆಗಿದೆ ಕಣ, ಶುಗರೇ ಕಮ್ಮಿ ಆಗೈತಂತೆ. ನನ್ನ ಕಾಲು ನೋವು ಕಮ್ಮಿ ಆಗಲ್ಲ ಅಂತ ಬಂದೆ. ಎಲ್ಲ ಶುಗರ್ ಕಮ್ಮಿ ಆಗಿದೆ, ಶುಗರ್ ಲೆವೆಲ್ ಕಮ್ಮಿ ಆಗಿದೆ ಅನ್ನುವಾಗ ನನಗೂ ಕೇಳಿಲ್ಲ, ಮಂಡೆ ನೋವು ನೀ ಕಮ್ಮಿ ಆಗಿದೆ ಅಂತ. ಅದಕ್ಕೆ ನಾನು ನನ್ನದು ಕಮ್ಮಿ ಆಗ್ತದ ಬಂದೆ. ಸ್ವಲ್ಪ ತುಮ ನಾನು ಬಂದಾಗಿಂದ ಮಂಡೆ ನೋವು ಇಷ್ಟೇ ಕಮ್ಮಿ ಆಗೈತೆ. ಮಂಡೆ ನೋವು ಕಮ್ಮಿ ಆಗೇ ಆಗ್ತದೆ, ನಂಬಿಕೆ ಇದೆ. ಥ್ಯಾಂಕ್ ಯು. ಥ್ಯಾಂಕ್ ಯು.